ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನಗ್ ಬೇಕಾಗಿದ್ದು ವಿರೂಪಾಕ್ಷ ಶಾಸ್ತ್ರಿಗಳು. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿಗೆ ತಲೆ ಕೊಟ್ಟು ಸಾಯಿ. ನನಗ್ ಸಾಯೋದಕ್ ದಾರಿ ತೋರಿಸ್ತಿದ್ಯಾ? ರೈಲ್ ಹತ್ತೋದಕ್ ಹೋಗ್ತಿಲ್ಲ, ರೈಲ್ ನನ್ ಮೇಲೆ ಹತ್ತಿಸ್ಕೊಳ್ಳೋದಕ್ ಹೋಗ್ತಿದ್ದೀನಿ. ಇಷ್ಟರ ಮೇಲೆ ನಿನಗೆ ಸಾವೇ ಸರಿ ಅನ್ಸಿದ್ರೆ ಹೋಗಿ ಬಾ. ಹೀಗೆ ಸತ್ರೆ ಯಾವ ಜನ್ಮದಲ್ಲೂ ನಿನಗೆ ಮುಕ್ತಿ ಸಿಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ರೈಲು ಬರ್ತಾ ಇದೆ, ಒಳ್ಳೇದಾಗಲಿ. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿಗೆ ತಲೆ ಕೊಟ್ಟು ಸಾಯಿ. ರೈಲು ಬರ್ತಾ ಇದೆ, ಒಳ್ಳೇದಾಗಲಿ. ನಾನು ಏನ್ ಮಾಡೋದೀಗ? ಮೇಷ್ಟ್ರಮ್ಮ ನೋಡಿದ್ರೆ ಪಾಠ ಮಾಡ್ಬಿಟ್ಟು ಹೋದ್ರು. ನಾನೀಗ ಇಬ್ಬಂದಿಗೆ ಸಿಕ್ಕಾಕೊಂಡಿದ್ದೀನಲ್ಲ. ಮೇಷ್ಟ್ರಮ್ಮ ಹೇಳ್ದಾಗೆ ಕೇಳ್ತೀನಿ. ಚೂರು ಬುದ್ಧಿನೇ ಇಲ್ವಲ್ಲ ನಿಂಗೆ? ನನ್ನ ಪೆದ್ರಮ್ಮ ಪೆದ್ ಬಂಗಾರಿ ಅಂತೀಯ, ಈಗ ನೀನು ಪೆದ್ದಾಗ ನಿರ್ಧಾರ ತಗೋತಿಯಲ್ಲೇ? ಅಲ್ಲ, ಅವತ್ತು ನಾನು ಸಾಯೋದಕ್ಕೆ ಹೊರಟಾಗ ನೀ ಬಂದು ಬದುಕಿಸಿದೆ, ಬುದ್ಧಿ ಹೇಳಿದೆ. ಇವತ್ತು ನನ್ನ ಕರ್ತವ್ಯ ಮುಖ್ಯ ಅಂತ ಹೇಳೋದಕ್ಕೆ ಪ್ರಾಣ ತಗೊಳಕ್ ಹೋಗಿದ್ಯಲ್ಲ ನೀನು. ಇದು ಸರಿನೇನೆ? ಈಗ ನಾನ್ ಸರಿನೋ ನೀನ್ ಸರಿನೋ ಅನ್ನೋದು ಮುಖ್ಯ ಅಲ್ಲ. ನಾವಿಬ್ರು ಸೇರ್ಕೊಂಡು ಶ್ರೀಚಕ್ರನ ಕಾಪಾಡಬೇಕು, ಅದು ನಮ್ಮ ಕರ್ತವ್ಯ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ಅನಾಹುತಗಳು ಮಾಡ್ಕೊಳ್ಳಲ್ಲ ಅಂತ ನನ್ನ ಸುಂದ್ರಮ್ಮನ ಮೇಲೆ ಆಣೆ ಮಾಡು. ನಂಗೆ ನೀನು ಬೇಕು, ಶ್ರೀಚಕ್ರನೂ ಬೇಕು. ನೀನು ನನ್ನ ಜೊತೆಗಿದ್ರೇನೆ ನಾನು ಶ್ರೀಚಕ್ರ ಕಾಪಾಡೋದಕ್ಕಾಗೋದು. ಆಣೆ ಮಾಡು. ಸರಿ, ನಿಂಗೆ ತೊಂದರೆ ಆಗುವಂಥ ಅನಾಹುತನೇನು ಮಾಡಲ್ಲ. ಸರಿ, ಇವಾಗ ನಮ್ಮ ಮುಂದಿನ ಕೆಲಸಗಳು ನೋಡೋಣ. ಸುಂದ್ರಮ್ಮನ್ನ ಯಾವ ಜಾಗಕ್ಕೆ ಸೇರಿಸ್ಬೇಕು ಅಂತ ಯೋಚನೆ ಮಾಡೋಣ. ಬಾ. ಈ ಬಂಗಾರಿ ಎಲ್ಲಿ ಹೋದ? ಇಲ್ಲೋ ಯಾಕೆಲ್ಲೆಲ್ಲೋ ತಿರುಗಾಡ್ತಿದ್ಯಾ? ಯಾಕಷ್ಟೊಂದು ಅವಸರವಾಗಿ ಓಡಾಡ್ತಿದ್ಯಾ? ಪಿಸ್ತೂಲ್ ಜೋಪಾನವಾಗಿದೆ ತಾನೆ? ಪಿಸ್ತೂಲ್ ಇದೆ ಸಾಹೇಬ್ರೆ, ಅವಳೇನೋ ತೊಂದರೆ ಅಂದ್ಲು ಅದಕ್ಕೆ. ಏಯ್, ಅವಳ ಜೊತೆ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವೇನೋ? ಈಗ ನೋಡಿದ್ರೆ ಅವಳ ಜೊತೆ ತಿರುಗಾಡ್ತಿದ್ಯಾ? ಇಲ್ಲ ಸಾಹೇಬ್ರೆ, ಊರಿಗೆ ಹೊಸಬಳಲ್ವಾ, ಅದಕ್ಕೆ ಊರು ತೋರ್ಸ ಕರ್ಕೊಂಡು ಹೋಗ್ತಿದ್ದೀನಿ. ಅದನ್ನೆಲ್ಲ ಬಿಟ್ಟು ಮಾಡ್ಬೇಕಾದ ಕೆಲಸ ಕಡೆ ಗಮನ ಕೊಡೋ. ಯಾಕೋ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಸಾಯಿಸೋದು ಬೇಡ ಅನಿಸ್ತಿದೆ. ಯಾಕೋ ಆ ಹುಡುಗಿ ಮಂಕ್ ಬುದ್ಧಿ ಹಚ್ಚದ್ಲಾ ಅಥವಾ ಸಿಕ್ಕಾಕೊಂಡು ಜೈಲ್ಗೆ ಹೋಗ್ತಿಂತ ಭಯಾನ? ಯಾಕೋ ಮನ್ಸಿಲ್ಲ ಸಾಹೇಬ್ರೆ. ತಗೊಳ್ಳಿ ನಿಮ್ ಪಿಸ್ತೂಲ್ನ. ಇಟ್ಕೊಳ್ಳೋ ಒಳಗಡೆ. ಎಲ್ಲಿ ಹೋಯ್ತೋ ನಿನ್ ಪೌರುಷ ಎಲ್ಲ? ಆ ಸುಂದ್ರಿ ನಿನ್ನ ಜೀವ ಗೆಳತಿ, ಅವಳಿಂದ ಬದುಕಲ್ತೆ ಹಾಗೆ ಹೀಗೆ ಅಂತ ಹೇಳ್ದೆ.
ಆ ಶಾಸ್ತ್ರಿ ನಿನ್ನ ಗೆಳತಿನ ಮಾತ್ರ ಅಲ್ಲ, ನಿನ್ನನ್ನು ಕೊಲೋಕ್ ನೋಡಿದ್ದ. ಜ್ಞಾಪಕ ಇರ್ಲಿ. ಏನೋ ಆಗಿದ್ದಾಗೋಯ್ತು ಸಾಹೇಬ್ರೆ. ಉತ್ಸವ ಮುಗಿದ್ಮೇಲೆ ನಾನು ಊರು ಬಿಡ್ಬೇಕು ಅನ್ಕೊಂಡಿದ್ದೀನಿ. ಹೇಗೋ ನಾನು ಸುಂದ್ರಿ ನೆನಪಲ್ಲಿ ಜೀವನ ನಡೆಸ್ತೀನಿ. ಲೋ, ಸುಂದ್ರಿ ನಿಂಗೆ ಹತ್ರವಾಗಿದ್ಲು. ದೇವಸ್ಥಾನಕ್ಕೆ ಅವಳಿಂದ ತೊಂದರೆ ಆಗತ್ತೆ ಅಂತ ಶಾಸ್ತ್ರಿ ಅವಳನ್ನ ಕೊಂದ್ಬಿಟ್ಟ. ಈ ವಿಷಯ ನಿನಗೆ ಗೊತ್ತಾಯ್ತು, ನಿನ್ನನ್ನು ಕೊಲ್ಲೋಕ್ ನೋಡ್ದ. ಈಗ ಜಾಜಿಯಿಂದ ಅವನಿಗೆ ತೊಂದರೆ ಆಗ್ತಿದೆ, ಅವಳನ್ನು ಕೊಲ್ತೀನಿ ಅಂತ ನನ್ನ ಹತ್ರ ಹೇಳ್ತಿದ್ದ. ಹಾಗೆಲ್ಲ ಯೋಚನೆ ಮಾಡ್ತಿದಾರ ಶಾಸ್ತ್ರಿಗಳು? ನಾನೇ ಅವ್ರನ್ನ ಬಂಧಿಸಿ ಮುಗಿಸ್ಬಿಡ್ಬೋದು. ಆದರೆ ಹಾಗೆ ಮಾಡೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಹಾಗೊಂದು ವೇಳೆ ಮಾಡಿದ್ರು ಅವ್ರಿಗಿರೋ ವಶೀಲಿಂದ ಅವ್ರು ಹೇಗೋ ಬಚಾವಾಗ್ಬಿಡ್ತಾರೆ. ಆಮೇಲೆ ನಿನ್ನಂಥವ್ರನ್ನ, ಜಾಜಿ ಅಂತವ್ರನ್ನ ಆರಾಮಾಗಿ ಮುಗಿಸ್ಬಿಡ್ತಾರೆ. ಇದಕ್ಕೆಲ್ಲ ನಿನ್ನಿಂದ ಅಂತ್ಯ ಆಗಲಿ ಅಂತಾನೆ ನಿಂಗೊಂದು ಅವಕಾಶ ಕೊಟ್ಟಿದ್ದೀನಿ. ಈಗಲೂ ನಿನ್ನ ಮನಸ್ಸು ಬದಲಾವಣೆ ಮಾಡಿದ್ರೆ ಪಿಸ್ತೂಲ್ ವಾಪಸ್ ಕೊಡು. ಇಲ್ಲ ಸಾಹೇಬ್ರೆ, ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಸುಮ್ಮನೆ ಇರೋದಕ್ಕೆ ನಾನು ಬಿಡಲ್ಲ. ತಾಳ್ಮೆ ಇರ್ಲಿ. ನಿನ್ನ ನೋಡ್ತಿದ್ರೆ ಈಗಲೇ ಗುಂಡು ಹಾರಿಸೋ ಥರ ಇದೆಯಾ? ಎಲ್ಲ ನಾನು ಹೇಳ್ದಾಗೆ ಮಾಡಬೇಕು. ಉತ್ಸವ ಕಲ್ಯಾಣಿ ಹತ್ರ ಬರಲಿ, ಹೋಗೇ ಹೇಳಲಿ, ಅವಾಗ ಗುಂಡು ಹಾರಿಸು. ನಾನು ಹೇಳ್ದಾಗ ಮಾಡಿದ್ರೆ ನಿನ್ನನ್ನು ನಾನು ಬಚಾವ್ ಮಾಡ್ಬೋದು. ರಾಹುಕಾಲ ಕಳೀಲಿ, ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಆಗ್ಲಿ ಸಾಹೇಬ್ರೆ, ವಿರೂಪಾಕ್ಷ ಶಾಸ್ತ್ರಿಗಳ ಬಲಿನೇ ಇವತ್ತು. ಆದ್ರೆ ಮತ್ತೆ ಆ ಹುಡುಗಿಯಿಂದ ಓಡಾಡಬಾರ್ದು. ಶಾಸ್ತ್ರಿಗಳು ನೋಡಿದ್ರೆ ಕಷ್ಟ, ಯಾರಿಗೂ ಕಾಣ್ದಂಗೆ ಬಚ್ಚಿಟ್ಕೊಂಡಿರು. ವಿರೂಪಾಕ್ಷ ಶಾಸ್ತ್ರಿಗಳೇ, ಆ ಯಮಧರ್ಮ ಬಂದ್ರು ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ. ಒಂದೇ ಏಟಿಗೆ ಎಲ್ಲ ಉದ್ರೋಗ್ಬೇಕು. ಆ ಕಡೆ ವಿರೂಪಾಕ್ಷ, ಈ ಕಡೆ ಬಂಗಾರಿ. ಆ ಕಡ್ಕಿನೂ ಮಟ್ಟ ಹಾಕ್ಬಿಟ್ರೆ ಆ ನನ್ ಗಿಣಿಮರಿ ಜಾಜಿನ ಕರ್ಕೊಂಡು ಹಾರ್ತಿರೋದೆ ಸ್ವರ್ಗಕ್ಕೆ. ನಮಸ್ಕಾರ ಸಾಹೇಬ್ರೆ. ಏನ್ ಹುಡುಕ್ತಾ ಇದ್ದೀರಾ? ಏನ್ ಮಕ್ಕಳನ್ನ ಕಳ್ಕೊಂಡ್ರಾ? ಮಕ್ಕಳ ನಮಗೆಲ್ಲಿದೆ ಸಾಹೇಬ್ರೆ ಮಕ್ಕಳು? ಅದು ಅದು ಏನದು ಇದು? ಇವತ್ತು ಉತ್ಸವ, ಶ್ರೀಚಕ್ರದ ಪಲ್ಲಕ್ಕಿ. ದೇವಸ್ಥಾನದವ್ರಿಗೆ ಬಿಡುವಿರೋದಿಲ್ಲ, ಪುರ್ಸೊತ್ತು ಇರೋದಿಲ್ಲ. ಅಂಥದ್ರಲ್ಲಿ ನೀವಿಬ್ರು ಆ ಹುಡುಗಿ ಜಾಜಿ ಹಿಂದೆ ತಿರುಗಾಡ್ತಿದ್ದೀರಾ? ನಾನು ಗಮನಿಸ್ತಾ ಇದ್ದೀನಿ. ಹೇಳಿ, ಏನ್ ವಿಷಯ? ಏನೂ ಇಲ್ಲ ಸರ್. ಅದು ನನ್ನ ಕುತ್ತಿಗೆಲಿದ್ದ ಚಿನ್ನ ಸರ ಕಳೆದೋಗಿತ್ತು, ಅದನ್ನ ನೋಡ್ತಾ ಇದೀವಿ ಅಲ್ವೇ? ಹೌದು ಹೌದು. ನೀನ್ ಎಂತ ಬಿಕ್ನಾಸಿ ಅಂತ ನನಗೆ ಗೊತ್ತು. ಚಿನ್ನದ ಸರ ಅಂತೆ ಕಳೆದೋಯ್ತಂತೆ. ಯಾಕೆ ಜಾಜಿ ಹಿಂದೆ ಓಡಾಡ್ತಿದ್ರಿ? ನಿಜ ಬೋಗ್ಲಿ. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪಿಸ್ತೂಲ್ ತಗೊಂಡು. ಸಾಹೇಬ್ರೆ ನಿಮ್ ಕಾಲ್ ಬೀಳ್ತೀನಿ ಸಾಹೇಬ್ರೆ, ಸುಡ್ಬೇಡಿ ಸಾಹೇಬ್ರೆ. ನಿಜ ಬೋಗಳೋ? ಆಯ್ತು ಸಾಹೇಬ್ರೆ, ಹೇಳ್ತೀನಿ. ಅದು ಆ ಜಾಜಿ ಅನ್ನೋ ಹುಡುಗಿ ಇದ್ದಾಳಲ್ಲ, ಸುಮ್ನಿರ. ಅವಳ ಹತ್ರ ಒಂದು ವಿಗ್ರಹ ಇದೆ ಸಾಹೇಬ್ರೆ. ಆ ವಿಗ್ರಹ ಕಂಚಿಂದಂತೆ, ರಾಜ ಮಧುಕೇಶ್ವರನ ಕಾಲದ್ದು. ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತ್ತಂತೆ. ಅದನ್ನ ಪಟ್ನ ಕೊಯ್ದು ಮಾರಿದ್ರೆ ನಾವು ಕೋಟ್ಯಾಧೀಶರಾಗ್ತೀವಿ ಅಂತ ಇವನು ಈ ನನ್ನ ಮಗನೇ ಆಸೆ ಹುಟ್ಟಿದ ಸಾಹೇಬ್ರೆ. ಅದಕ್ಕೆ ನೋಡ್ದೇನೋ ಅಮ್ಮನವ್ರ ದೇವಸ್ಥಾನದಲ್ಲಿ ಲೆಕ್ಕ ಬರ್ಕೊಂಡಿದ್ದೆ, ಎಂಥ ಪರಿಸ್ಥಿತಿ ತಂದಿಟ್ಟು. ಅಷ್ಟೇ ಸಾಹೇಬ್ರೆ, ಅದಕ್ಕೋಸ್ಕರ ಜಾಜನ್ನು ಹುಡುಗಿಯಿಂದ ಓಡಾಡ್ತಾ ಇದ್ವಿ, ಆ ವಿಗ್ರಹನ ಕಿತ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಎಂತೆಂತ ಕಳ್ಳರು ನೋಡಿದ್ದೀನಿ. ನೀವಿಬ್ರು ದೇಶಾಂತರದ ಕಳ್ಳರು, ತಗಾಕೋರು ನನ್ನ ಮಕ್ಕಳು. ಹಾಗೆಲ್ಲ ಮಾಡಿದ್ರೆ ಸರ್ಕಾರ ನಮ್ಮನ್ನು ಸುಮ್ಮನೆ ಬಿಡತ್ತಾ? ಹೋಗಿ ಉತ್ಸವದ ಕಡೆ ಗಮನ ಕೊಡಿ. ಆ ವಿಗ್ರಹದ ಬಗ್ಗೆ ನಾನು ನೋಡ್ಕೊಂತೀನಿ. ಸಾಹೇಬ್ರೆ, ಈಗ ಹೆಂಗಿದ್ರು ವಿಷಯ ನಿಮ್ಗೆ ಗೊತ್ತಾಗಿದೆ. ನಾವು 3 ಜನ ಸೇರ್ಕೊಂಡೆ ಯಾಕೆ ಅದನ್ನ ಪಡ್ಕೊಂಡು ಮಾರಬಾರ್ದು? ಬೇಕಾದ್ರೆ ಹೆಚ್ಚಿನ ಪಾಲು ನೀವೇ ತಗೊಳ್ಳಿ, ಹೆಂಗೋ ಬದುಕೋತೀವಿ. ಇನ್ನೊಂದು ಗಳಿಗೆ ಇಲ್ಲಿದ್ರೆ ಗುಂಡು ಹೊಡೆಯೋದೆ. ಅದು ಸರ್ಕಾರದ ಆಸ್ತಿ.
ಅದನ್ನು ಕಾಯ್ಬೇಕಾಗಿರೋದು ನನ್ನ ಕರ್ತವ್ಯ. ಹೊರಡೆ. ಇನ್ನೊಂದು ಕ್ಷಣ ಇಲ್ಲಿದ್ರೆ ಆಯ್ತಾಯ್ತು ಜಾಜಿ ಹಿಂದೆ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಕಳ್ಸ್ಕೊಳ್ಳಿ. ಆಯ್ತು ಬಾರೋ. ಅದೃಷ್ಟ ಅನ್ನೋದು ಒದ್ಕೊಂಡು ಬರುತ್ತೆ ಅಂತಾರಲ್ಲ, ಇದು ಹಾಗೆ. ಹೆಣ್ಣು ಹೊನ್ನು ಎರಡು ಸಿಗೋದಾದ್ರೆ ಯಾಕಾಗ್ಬಾರ್ದು? ಏನದು ಮಾರಿಗುಡಿ? ಶ್ರೀಚಕ್ರಕ್ಕಿಂತ ಅದೃಷ್ಟವಾದದ್ದು ಇನ್ನೇನಿದೆ? ಶ್ರೀಚಕ್ರದಿಂದ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ನನಗೆ ಬಂದಿರೋ ಸುದ್ದಿಯಿಂದ ಕೋಟ್ಯಾಂತರ ರೂಪಾಯಿ ಲಾಭ ಇದೆ. ಅಂಥದ್ದೇನು ಮಾರಿಗುಡಿ? ನನ್ನ ಗಿಣಿಮರಿ ಜಾಜಿ ಇಲ್ವಾ, ಅವಳಿಗೆ ಒಂದು ವಿಗ್ರಹ ಸಿಕ್ಕಿದ್ಯಂತೆ, ರಾಜ ಮಧುಕೇಶ್ವರನ ಕಾಲದ್ದು. ಅದು ಕೋಟಿ ರೂಪಾಯಿ ಬೆಲೆ ಬಾಳತ್ತಂತೆ. ಏನ್ ಹೇಳ್ತಿದ್ಯಾ ಮಾರಿಗುಡಿ ನೀನು? ರಾಜ ಮಧುಕೇಶ್ವರನ ಕಾಲದ್ದ? ಹೌದು. ಬೇರೆ ಪುಂಡ ಪೋಖ್ರಿಗಳು ಅದರ ಹಿಂದೆ ಬಿದ್ದಿದ್ರು, ನಾನು ಅವ್ರನ್ನ ದೂರ ಸರಿಸಿದ್ದೀನಿ. ಶ್ರೀಚಕ್ರಕ್ಕಿಂತ ಈಗ ವಿಗ್ರಹ ಪಡ್ಕೊಳ್ಳೋದು ಮುಖ್ಯ. ನಾವು ಅದನ್ನ ಪಡ್ಕೋಬೇಕು ಕಡ್ಕಿ. ಮೂರ್ಖ ನೀನು, ನಿನ್ಗೆ ಇತಿಹಾಸ ಗೊತ್ತಿಲ್ಲ. ಈ ತಕ್ಷಣ ವಿರೂಪಾಕ್ಷ ಎಲ್ಲಿದ್ರು ಕರ್ಕೊಂಡ್ ಬಾ. ಅವನ್ ಯಾಕೀಗ? ರಾಜ ಮಧುಕೇಶ್ವರನ ಕಾಲದ ವಿಗ್ರಹ ಅಂದ್ರೆ ಅದು ಖಂಡಿತವಾಗಿ ತ್ರಿಪುರ ಸುಂದರಿ ಅಮ್ಮನವ್ರದೇ ಆಗಿರ್ಬೇಕು. ಅದರಲ್ಲೂ ಆ ಜಾಜಿಗೆ ಸಿಕ್ಕಿದೆ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳಿಗೂ ಕಂಟಕ ಖಂಡಿತ. ಈಗ ನೀನು ಬೇಗ ಹೋಗಿ ಆ ವಿರೂಪಾಕ್ಷನ್ನ ಕರ್ಕೊಂಡ್ ಬಾ. ಏನಾಯ್ತು ಕಡ್ಕಿ? ಯಾಕೆ ಇಷ್ಟೊಂದು ಗಾಬರಿ ಆಗಿದೀಯಾ? ಆ ಹುಡುಗಿ ಜಾಜಿಗೆ ರಾಜ ಮಧುಕೇಶ್ವರನ ಕಾಲದ ಅಮ್ಮನವ್ರ ವಿಗ್ರಹ ಸಿಕ್ಕಿದೆ. ಯಾರು ಹೇಳಿದ್ದು ನಿನ್ಗೆ ಇದನ್ನೆಲ್ಲ? ಮಾರಿಗುಡಿ ಸುದ್ದಿ ತಂದಿದ್ದಾನೆ. ಹೌದಾ ಮಾರಿಗುಡಿ? ನೀನ್ ಸರಿಯಾಗಿ ನೋಡಿದ್ಯಾ? ಆ ಹುಡುಗಿ ಕೈಲಿ ಪುರಾತನವಾದ ವಿಗ್ರಹ ಇದೆ ಅಂತ ಖಚಿತವಾದ ಮಾಹಿತಿ ಇದೆ. ಅದನ್ನ ನಾವು ಲಪಟಾಯಿಸಿದ್ರೆ ಕೋಟ್ಯಾಧಿಪತಿಗಳಾಗ್ಬೋದು. ಖಡ್ಕಿ, ಆ ಅಮ್ಮನವರು ನಮ್ಮ ವಿರುದ್ಧ ಇನ್ನೊಂದು ಆಟ ಕಟ್ತಾ ಇದ್ದಾರೆ ಅನಿಸ್ತಿದೆ. ಹೌದು, ನನ್ಗೂ ಹಾಗೆ ಅನಿಸ್ತಿದೆ. ಏನ್ ಹೇಳ್ತಿದ್ರ ನೀವಿಬ್ರು? ನಮಗ್ ಶ್ರೀಚಕ್ರ ದಕ್ಕದೆ ಇರೋ ಹಾಗೆ ಅಮ್ಮನವರು ಏನೋ ತಂತ್ರ ಹೂಡ್ತಾ ಇದ್ದಾರೆ. ನಾವು ಉಳಿಬೇಕು, ಶ್ರೀಚಕ್ರ ನಮ್ಗೆ ದಕ್ಬೇಕು ಅಂದ್ರೆ ಆ ಹುಡುಗಿ ಹತ್ರ ಇರೋ ಆ ವಿಗ್ರಹನ ನಾಶ ಮಾಡಬೇಕು. ಆಗ ಅಮ್ಮನವ್ರ ನಮ್ಮ ಮೇಲೆ ಏನು ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಮತ್ ಹುಡುಕಿ ಬೇಗ, ಆ ಹುಡುಗಿ ಎಲ್ಲಿದ್ದಾಳೆ? ಹುಡುಕಿ, ಆ ಹುಡುಗಿ ಇದೇ ಜಾಗದಲ್ಲಿದ್ದಾಳೆ. ನಾನ್ ನಮ್ಮವ್ರಿಗೆ ಹೇಳ್ತೀನಿ, ನೀವು ಹುಡುಕಿ. ಆದ್ರೆ ಒಂದ್ ವಿಚಾರ, ಆ ಹುಡುಗಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ಜಾಜಿ ನನ್ನ ಸ್ವತ್ತು. ನಿಮಗೆ ಆ ವಿಗ್ರಹ ಶ್ರೀಚಕ್ರ ಸಿಗತ್ತೋ ಬಿಡತ್ತೋ ನನಗೆ ಗೊತ್ತಿಲ್ಲ. ನನ್ ಗಿಣಿಗೆ ಏನು ತೊಂದರೆ ಆಗೋ ಹಾಗಿಲ್ಲ. ಅರ್ಗಿಣಿ ಅಂತೆ ಅರ್ಗಿಣಿ. ಇಲ್ಲಿ ಭೂಮಿನೇ ಹತ್ಕೊಂಡು ಉರಿತಾ ಇದ್ದೆ, ಇವನಿಗೆ ದೀಪ ಹಚ್ಚೋ ಚಿಂತೆ. ಕಾಲರುದ್ರ ಸಿದ್ದೇಶ್ವರ ಕಡೆಗೆ ಆ ವಿಗ್ರಹ ಎಲ್ಲಿದೆ ಅಂತ ಕಂಡು ಹಿಡಿದು ಅದನ್ನ ನಾಶ ಮಾಡಲೇಬೇಕು. ಏನ್ ಮಾಡೋದೀಗ? ಜಾಜಿಗೆ ಮಾತು ಕೊಟ್ಟಿದ್ದೀನಿ, ಏನು ಅನಾಹುತ ಮಾಡ್ಕೊಳಲ್ಲ ಅಂತ. ಆದ್ರೆ ಮಾರಿಗುಡಿ ಶಾಸ್ತ್ರಿಗಳನ್ನ ಶಾಸ್ತಿದ್ರೆ ಶಾಸ್ತ್ರಿಗಳು ಜಾಜಿನೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದೊಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಲ್ಲ. ಒಳ್ಳೆಯವ್ರನ್ನ ಉಳಿಸೋದಕ್ಕೋಸ್ಕರ ದುಷ್ಟ ಸಂಹಾರ ಮಾಡೋದಕ್ಕೆ ನಾನ್ ಮಾತು ಮುರಿದ್ರು ಪರವಾಗಿಲ್ಲ, ಇವತ್ತು ಶಾಸ್ತ್ರಿಗಳನ್ನ ಸಾಯಿಸ್ಲೇಬೇಕು. ಇದರಿಂದ ಸುಂದ್ರಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಜಾಜಿನ ಉಳಿಸ್ಕೊಂಡಂಗಾಗುತ್ತೆ. ನಾನ್ ಮಾತು ಮುರಿದಿದ್ದಕ್ಕೆ ಏನ್ ಶಿಕ್ಷೆ ಆಗುತ್ತೋ ಆಗ್ಲಿ. ಅಮ್ಮ ತಾಯಿ ತ್ರಿಪುರ ಸುಂದರಿ ಇಷ್ಟೆಲ್ಲ ಮಾಡೋದಕ್ಕೆ
ನೀನೇ ಶಕ್ತಿ ಧೈರ್ಯನ ಕೊಡ್ಬೇಕಮ್ಮ. ಹರೀಶ, ಜಾಜಿಕಲ್ಲಿರೋ ವಿಗ್ರಹನ ಲಪ್ಟಾಯಿಸು ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ದಾರೆ ಕಣ. ಹೌದು ಕಣೋ, ಆ ಮಾರಿಗುಡಿ ಸಾಹೇಬ್ರು ನನಗೂ ಹಂಗೆ ಹೇಳಿದ್ದಾರೆ. ಹೇಗಾದರೂ ಮಾಡಿ ಆ ಜಾಜಿಕಲ್ಲಿರೋ ವಿಗ್ರಹನ ಲಪ್ಟಾಯಿಸಬೇಕು. ಸರಿ ಬಾ ಹೋಗೋಣ. ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತೆ ಪೊಲೀಸಪ್ಪ ಎಲ್ಲ ಸೇರಿ ನನ್ನಿಂದ ಈ ವಿಗ್ರಹನ ಕಿತ್ಕೋಬೇಕು ಅಂತ ನೋಡ್ತಿದ್ದಾರೆ. ಈ ವಿಗ್ರಹನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಕಣೋ, ಬಾರೋ. ಎಲ್ಲಿ ಕಾಲರುದ್ದ ಸಿದ್ದೇಶ್ವರ ಕಡೆಗೆ ಅವಳು ಕಾಣಿಸ್ತಾ ಇಲ್ಲ, ಎಲ್ಲ ಹೋದ್ಲು? ಎಲ್ಲೆಲ್ಲಿ ಹುಡುಕಿದ್ರು ಕಾಣ್ತಿಲ್ಲ. ಮಾರಿಗುಡಿಯಲ್ಲಿ ಅವಳು ಸಿಕ್ಕಿದ್ಲ? ಮಾರಿಗುಡಿ ಇಲ್ಲ, ಇಲ್ಲೆಲ್ಲೋ ಇರಬೇಕು. ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಎಲ್ಲಿ ಹಾಳಾಗೋದ್ಲು? ಅಲ್ಲಿ ನೋಡಿ. ಸುತ್ತೋದನ್ನ ನಿಲ್ಲಿಸಿ ವಿಗ್ರಹ ಎತ್ಕೊಂಡ್ಬರ್ತೀನಿ. ಬೇಡ, ಸುತ್ತೋದನ್ನ ನಿಲ್ಸೋದು ಬೇಡ. ಇನ್ನು ಒಂದೇ ಒಂದು ಸುತ್ತದ ಮೇಲೆ
ತಾನಾಗೆ ನಿಲ್ಲುತ್ತೆ. ಬೇರೆ ಯಾವ ದಾರಿಲೂ ಹೋಗಕ್ಕಾಗಲ್ಲ, ಇದೇ ದಾರಿಲಿ ಬರಬೇಕು. ಅರ್ಥ ಆಯ್ತಾ? ಉತ್ಸವ ಸಮಯ, ನಾವು ಮೂವರು ಒಟ್ಟಿಗೆ ಸೇರೋದು ಒಳ್ಳೇದಲ್ಲ. ಸ್ವಲ್ಪ ಸಮಾಧಾನದಿಂದಿರಿ, ಇಲ್ಲಿಗೆ ಬರ್ತಾರೆ.